A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಾನ್ಯ ಸಚಿವರು ಸನ್ಮಾನ್ಯ ಶ್ರೀ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ರವರು, ಮಾನ್ಯ ಶಾಸಕರು ವಿಧಾನಸಭೆ ವಿಜಯಪುರ, ಹಾಗೆಯೇ ಮಾನ್ಯ ಮಡಿವಾಳಪ್ಪ ಸಿದ್ದರಾಮಪ್ಪ ಕರಡಿ ಪೂಜ್ಯ ಮಹಾಪೌರರು, ಉಪ ಮಹಾಪೌರರು, ವಸಂತ್ ಸಿದ್ದರಾಮಪ್ಪ ಹೊನ್ಮೊಡೆ, ಮಾನ್ಯ ಅಧ್ಯಕ್ಷರು, ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪುಷ್ಪ ನಮನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಷ್ಪ ನಮನವನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಆನಂದ್, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಋಷಿ ಆನಂದ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಲಕ್ಷ್ಮಣ್ ನಿಂಬರ್ಗಿ ಅವರು, ರಾಜಶೇಖರ್. ಐತಿಹಾಸಿಕ ವಿಜಯಪುರ ನಗರದಲ್ಲಿರುವ ಜ್ಞಾನದ ಸಂಕೇತ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆದಿರುವ ನನ್ನ ವಿಜಯಪುರ ಜಿಲ್ಲೆಯ ಸಮಸ್ತ ಮಹಾಜನತೆಗೆ ಗೌರವಪೂರ್ವಕ ನಮಸ್ಕಾರಗಳು. ಇಂದು ಭಾರತ ಮಾತೆಯು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಿ 79 ವರ್ಷಗಳನ್ನು ಪೂರೈಸಿದ ಐತಿಹಾಸಿಕ ದಿನವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಸ್ವತಂತ್ರ ಹೋರಾಟಗಾರರನ್ನು ಸ್ಮರಿಸಲು, ರಾಷ್ಟ್ರೀಯ ಐಕ್ಯತೆಯನ್ನು ಬಲಪಡಿಸಲು ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಇರುವ ಅತ್ಯಂತ ಮಹತ್ವದ ರಾಷ್ಟ್ರೀಯ ಹಬ್ಬವಾಗಿದೆ. ಇದರ ದ್ಯೋತಕವಾಗಿ ರಾಷ್ಟ್ರಾದ್ಯಂತ ಸ್ವಾತಂತ್ರ್ಯ ದಿನೋತ್ಸವವನ್ನು ಶ್ರದ್ಧೆ, ಭಕ್ತಿ, ಸಂತಸ ಹಾಗೂ ಸಡಗರದಿಂದ ಸಂಭ್ರಮಿಸಲಾಗುತ್ತದೆ. ಈ ಶುಭ ಸಂದರ್ಭದಲ್ಲಿ ಸಂಭ್ರಮೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಸಮಾನತೆ, ಕಾಯಕ ಮತ್ತು ದಾಸೋಹ ತತ್ವದ ಮೂಲಕ ಸಮಾಜದಲ್ಲಿನ ಜಾತಿ, ವರ್ಗ ಮತ್ತು ಲಿಂಗ ತಾರತಮ್ಯ ನಿವಾರಿಸಲು ಭದ್ರ ಅಡಿಪಾಯ ಹಾಕಿದ ಪ್ರಾತಸ್ಮರಣೀಯ ಬಸವಾದಿ ಪ್ರಮುಖರು, ಶರಣರು, ಸಂತರು, ಸೂಫಿಗಳು, ದಾರ್ಶನಿಕರು, ಸಮಾಜ ಸುಧಾರಕರು, ಸಾಂಸ್ಕೃತಿಕ ಹರಿಕಾರರು, ತ್ಯಾಗ, ಬಲಿದಾನ, ದೇಶ ಪ್ರೇಮ ಮತ್ತು ನಿಸ್ವಾರ್ಥ ಸೇವೆಗೆ ಹೆಸರಾದ ಶೂರ ಸೇನಾನಿಗಳು ಹಾಗೂ ಅಪ್ರತಿಮ ರಾಷ್ಟ್ರ ಭಕ್ತರು ಭಾರತಾಂಬೆಗೆ ನೀಡಿದ ಕೊಡುಗೆಗಳ ಅಜಾಡಂಬರ. ಆದ್ದರಿಂದ ಅವರೆಲ್ಲರಿಗೂ ಈ ವೇದಿಕೆ ಮೂಲಕ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸುತ್ತೇನೆ. ಬ್ರಿಟಿಷರ ದಾಸ್ಯದಿಂದ ದೇಶವನ್ನು ಮುಕ್ತಗೊಳಿಸಲು ನಡೆದ ಐತಿಹಾಸಿಕ, ಅಹಿಂಸಾತ್ಮಕ ಮತ್ತು ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟದಲ್ಲಿ ವಿಜಯಪುರ ಜಿಲ್ಲೆಯು ಮಹತ್ವದ ಮತ್ತು ಸ್ಮರಣೀಯ ಪಾತ್ರವನ್ನು ವಹಿಸಿದೆ. ಪ್ರತಿಯೊಬ್ಬ ದೇಶವಾಸಿಗೂ ಪ್ರಾತಸ್ಮರಣೀಯ ಅನಿಸಿದ ಕರ್ನಾಟಕದ ಸರ್ದಾರ್ ಪಟೇಲ್, ಎಂದೇ ಖ್ಯಾತರಾದ ಚನ್ನಬಸಪ್ಪ ಅಂಬಲಿ, ಕಾಕಾ ಕಾರ್ಕನಿಸ್, ತಮ್ಜಿ ಕುಸಾಜಿ ಮಿರಜ್ಕರ್, ಇಂಚಿಗೇರಿಯ ಮಾಧವಾನಂದ ಪ್ರಭುಗಳು, ಸುರ್ಪುರ್ ಮಲ್ಲಪ್ಪ, ಜೀವರಾಜ್ ಜೋಶಿ, ಮೋರೆ ಹನುಮಂತರಾಯರು, ದೇವನಾಥಿಗೆಯಲ್ಲಿ ನೆಲೆಸಿದಂತ ವಾಸುದೇವ್ ಬಲವಂತ್ ಫಡ್ಕೆ, ಮಹಾಸೇನಾನಿ ರಮಾನಂದ ತೀರ್ಥರು, ರಾಜಪ್ಪ ಗೋವಿಂದಪ್ಪ ಹೋಳ್ಗಿ, ನಾರಾಯಣ್ ರಾಜೇಂದ್ರ ದೇಸಾಯಿ, ರತನ್ ಚಂದ್ ಪಾಯಪ್ಪ ಜಗಶೆಟ್ಟಿ, ಶಂಕರಗೌಡ ಪಾಟೀಲ್, ಭಗವಂತ್ ಸಿಂಗ್ ಅಂಗ್ರಿ, ಶಿವಾನಂದ ಶಿವಗಳು, ತಿಪ್ಪಣ್ಣ ಶಂಕರಪ್ಪ ಗುದ್ದಿ, ಬಾಳಪ್ಪ ನರಸಪ್ಪ ಬೋಸ್ಗಿ, ಮಲ್ಲಪ್ಪ ಬಸಪ್ಪ ಕುಂಬಾರ್, ಈರಪ್ಪ ಕಲ್ಲಪ್ಪ ಬಡಿಗೇರ್, ಹಲಸಂಗಿಯ ಮಧುಚಂದ್ರರು, ಪಿ ಗುರಾ ಸಾಹೇಬ್, ನಾಮಿ ರತ್ನ ಖಾಜಾಬಾಯಿ, ರೇವಪ್ಪ ಕಾಪ್ಸೆ, ಗಿರಿಮಲ್ಲಪ್ಪ ಶಿವಪ್ಪ ವಾಲಿ, ಬಸಪ್ಪ ಬಳಗಲಿ, ಶಂಕರಯ್ಯ ಮಲೆ ಪೂಜಾರಿ, ಶ್ರೀನಿವಾಸ ಮಲ್ಕಾಜಪ್ಪ, ಹೊನ್ನಯ್ಯ ಸಿದ್ದರಾಮಯ್ಯ, ನಾಗೇಂದ್ರಪ್ಪ ಕಪಟ್ಕರ್, ರೇವಣಸಿದ್ದಯ್ಯ ಲದ್ದಿಮಠ್, ಬಸಪ್ಪಣ್ಣ ಶಿರೂರ್, ಸುಗಂಧ ಮುರಿಯಪ್ಪಣ್ಣ, ಬಾಬುರಾವ್ ಹುಜರೆ, ರಾವ್ ಬಹದ್ದೂರ್ ಡಾಕ್ಟರ್ ಫೌಜ್ ಕಟ್ಟಿ,
ಶಿಕ್ಷಣ ದಾಸೋಹಿ ಪಂತನದ ಶ್ಲೋಗಿಯವರು ಬಸಲಿಂಗಪ್ಪ ದೇಸಾಯಿ, ವೆಂಕಪ್ಪ ಕುಸಪ್ಪ ದೇಸಾಯಿ ಹಾಗೂ ಅಗಲಿಕೆಯಿಂದ ಜಾಗೀರದಾರ್ ಮುಂತಾದವರೆಲ್ಲರೂ ತಾಯ್ನಾಡಿಗೆ ಸ್ವಾತಂತ್ರ್ಯಕ್ಕಾಗಿ ಬೆಟ್ಟದಂತ ಹೋರಾಟ ನಡೆಸಿ ಬ್ರಿಟಿಷರು ನೀಡಿದ ಶಿಕ್ಷೆ ಮತ್ತು ಹಿಂಸೆಗಳನ್ನು ಅನುಭವಿಸಿ ವೈಯಕ್ತಿಕ ಮತ್ತು ಕೌಟುಂಬಿಕ ಹಿತಾಸಕ್ತಿಗಳನ್ನು ನಾಡಿಗಾಗಿ ಸಮರ್ಪಿಸಿ ಈ ನೆಲದ ಇತಿಹಾಸದ ಪುಟದಲ್ಲಿ ವಿಶಿಷ್ಟ ಸ್ಥಾನ ಗಳಿಸಿದ್ದಾರೆ. ಅವರೆಲ್ಲರಿಗೂ ದೇಶಪ್ರೇಮದಿಂದ ಗೌರವ ನಮಗಳನ್ನು ಸಲ್ಲಿಸುತ್ತೇನೆ. ಅಪ್ರತಿಮ ಶೌರ್ಯದಿಂದ ಹೋರಾಡಿದಂತಹ ಅಭಿಮಾನಿ ಕಿತ್ತೂರು ಚೆನ್ನಮ್ಮನವರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು, ಸುರಪುರದ ರಾಜ ವೆಂಕಟಪ್ಪ ನಾಯಕರು, ನರಗುಂದ ಬಾಬಾ ಸಾಹೇಬರು, ದೋಂಡಿಯ ವಾರದವರು, ಹಲ್ಗಲಿಯ ಬೇಡರು, ಗಂಗಾಧರ ದೇಶಪಾಂಡೆ ಅವರು, ಹರ್ಡೇಕರ್ ಮಂಜಪ್ಪನವರು ಹಾಗೂ ಮೈಲಾರಪ್ಪ ಮಹಾದೇವನವರು ಮುಂತಾದವರು ಕೂಡ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿದ್ದಾರೆ. ಅಂತೆ ಅವರೆಲ್ಲರೂ ದೇಶ ಪ್ರೇಮ, ತ್ಯಾಗ ಬಲಿದಾನಗಳಿಗೆ ಹೃದಯಪೂರ್ವಕವಾದಂತಹ ಗೌರವ ನಮ್ಮನ್ನು ಸಲ್ಲಿಸುತ್ತೇನೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ ಭಾರತದ ರಾಷ್ಟ್ರಪಿತ ಎಂದೇ ಹೆಸರುವಾಸಿಯಾದಂತಹ ಮಹಾತ್ಮ ಗಾಂಧೀಜಿಯವರು ನಮ್ಮ ಗುಮ್ಮಟ ನಗರಿ ವಿಜಯಪುರ ಜಿಲ್ಲೆಗೆ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ರಾಜಕೀಯ ಪರಿಷತ್ತು ಸಭೆಗಾಗಿ, ಸ್ವರಾಜ್ಯ ನಿಧಿ ಸಂಗ್ರಹಕ್ಕಾಗಿ, ಖಾದಿ ಪ್ರಚಾರಕ್ಕಾಗಿ ಹಾಗೂ ಅಸ್ಪೃಶ್ಯದ ನಿವಾರಣೆ ಯಾತ್ರೆಗಾಗಿ ಹೀಗೆ 4 ಬಾರಿ ಭೇಟಿ ನೀಡಿದ್ದು ಜಿಲ್ಲೆಯ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷ್ಯವಾಗಿ ನೋಡುವುದರೊಂದಿಗೆ ಈ ನಾಡಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಜೀವಕಳೆಯನ್ನು ತಂದು ಕೊಟ್ಟಿದೆ ಎಂದು ಹೇಳಲು ತುಂಬಾ ಹೆಮ್ಮೆ ಅನಿಸುತ್ತದೆ. ಹಗಲು ಹೋರಾಡಿದಂತಹ ಸಾವಿರಾರು ದೇಶಭಕ್ತರು, ಸ್ವಾತಂತ್ರ್ಯ ಹೋರಾಟಗಾರ ಸಾಲಿನಲ್ಲಿ ಮುಂಚಿನಲ್ಲಿ ನಿಲ್ಲುವ ಮಂಗಲ್ ಪಾಂಡೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಚಾಪೇಕರ್ ಸಹೋದರರು, ಭಗತ್ ಸಿಂಗ್ ಅವರು, ಚಂದ್ರಶೇಖರ್ ಆಜಾದ್ ಅವರು, ರಾಜ್ಗುರು ಅವರು, ಸುಖದೇವ್ ಥಾಪರ್, ಗೋಪಾಲ್ ಕೃಷ್ಣ ಗೋಖಲೆ ಅವರು, ಲೋಕಮಾನ್ಯ ಬಾಲಗಂಗಾ ತಿಲಕ್ ಅವರು, ಲಾಲಾ ಲಜಪತ್ ರಾಯ್ ಅವರು, ಬಿಪಿನ್ ಚಂದ್ರ ಪಾಲ್ ಅವರು, ಚಿತ್ತರಂಜನ ದಾಸ್, ದಾದಾ ಸಾಹೇಬ್ ನವರೋಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಮತ್ತು ಮುಂತಾದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರ ಶೌರ್ಯ, ಸಾಹಸ, ತ್ಯಾಗ ಮತ್ತು ಬಲಿದಾನಗಳು ನಿರ್ಮಲ ಹೃದಯದಿಂದ ಸ್ಮರಿಸುತ್ತಾ ಅವರೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಹಾಗೂ ಕೃತಜ್ಞತಾಪೂರ್ವಕ ಮತ್ತು ಭಾವಪೂರ್ಣ ಗೌರವ ನಮನಗಳನ್ನು ಸಲ್ಲಿಸುತ್ತೇನೆ. ಸತತ 3 ವರ್ಷಗಳ ಕಾಲ ಯಶಸ್ವಿಯಾಗಿ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದಂತಹ ಪಂಚಗಾಂಧಿ ಯೋಜನೆಗಳು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾದ ಗೌರವಂತವ್ರ ಜೊತೆಗೆ ಇಡೀ ದೇಶಕ್ಕೆ ಮಾದರಿಯಾಗಿ ನಿಂತಿವೆ. ಹಿಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಸ್ಮರಿಸುತ್ತೇನೆ. ಈ ಗ್ಯಾರಂಟಿ ಯೋಜನೆಗಳನ್ನು ನೂತನ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮುಂದುವರಿಸುವುದರ ಜೊತೆಗೆ ಅಧಿಕಾರ ವಹಿಸಿಕೊಂಡು 100 ದಿನಗಳಲ್ಲಿ 45 ವಿಶೇಷ ಕಾರ್ಯಕ್ರಮಗಳನ್ನ ಕಾರ್ಯಗತಗೊಳಿಸಲು ನಿರ್ಧರಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖ 10 ಕಾರ್ಯಕ್ರಮಗಳಿದ್ದವೆ. ರೈತ ಮಿತ್ರ, ಬಡವರ ಬಂಧು, 1 ಹೆಕ್ಟೇರ್ವರೆಗಿನ ಜಮೀನು ಹೊಂದಿರುವ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಮೊತ್ತದ 50% ಸಬ್ಸಿಡಿಯನ್ನು ನೀಡಲಾಗುವುದು. 2ನೇದಾಗಿ ಗ್ರಾಮಾನುಭವ, ವಿದ್ಯಾರ್ಥಿ, ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಕಲೆ ಮತ್ತು ಸಂಸ್ಕೃತಿ ಸೇರಿದಂತಹ ಗ್ರಾಮೀಣ ಬದುಕಿನ ಅನುಭವಕ್ಕಾಗಿ ಗ್ರಾಮ ವಾಸ್ತವ ಹೂಡುವುದು. ಯುವ ಕರ್ನಾಟಕ ನಿರ್ಮಾಣಕ್ಕಾಗಿ ಚಾಲನೆ ನೀಡುವುದು. ಭಾರತ್ ಜೋಡೋ ಯುವಕ ಸಂಘ ಮಿಷನ್ BJYS ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 6,000, ನಗರ ಪ್ರದೇಶಗಳಲ್ಲಿ 4 ಸಂಘಗಳನ್ನು ಸ್ಥಾಪಿಸುವುದು ಮತ್ತು ವಾರ್ಷಿಕ ತಲಾ 10 ಲಕ್ಷ ಅನುದಾನದಂತೆ ವಾರ್ಷಿಕ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುವಕರಲ್ಲಿ ಆರೋಗ್ಯ, ಕೌಶಲ್ಯ, ಸಾಮಾಜಿಕ ಸಾಮರಸ್ಯ ಉತ್ತೇಜನ ನೀಡುವುದು. ಯುವ ಉದ್ಯೋಗ ಸೇತು, ಖಾಸಗಿ ಉದ್ಯೋಗ ವಿನಿಮಯ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು. ಸರ್ಕಾರಿ ಆಸ್ಪತ್ರೆಗಳ ದತ್ತು ಯೋಜನೆ ಮತ್ತು ರಾಷ್ಟ್ರೀಯ ಮೆಡಿಕಲ್ ಕಾಲೇಜ್ CSC ಮತ್ತು PSCಗಳಿಗೆ ಅವಶ್ಯ ಮಾನವ ಸಂಪನ್ಮೂಲ ಉಪಯೋಗಿಸುವುದು. ನಶೆ ಮುಕ್ತ ಕರ್ನಾಟಕ, ರೈಸ್ ಕರ್ನಾಟಕ, ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್ ಅಂಡ್ ಎಂಪವರ್, ಯುವಕರಲ್ಲಿ ಜಾಗೃತಿ ಮೂಡಿಸಿ ತೇಜಸ್ವಿಸುವಿಕೆ, ತಿಳಿಸು, ಬೆಂಬಲ ಹಾಗೂ ಸಬಲೀಕರಣ ಉಪಕರಣಗಳ ಮೂಲಕ ನಶೆ ಪದಾರ್ಥಗಳ ವ್ಯಸನ ಮುಕ್ತಗೊಳಿಸಲು ಕ್ರಮ ಕೈಗೊಳ್ಳುವುದು. ಪ್ರಜಾಸೇವೆ ಇಲಾಖೆ, ಸಾರ್ವಜನಿಕರ ಕುಂದುಕೊರತೆ ಆಲಿಸಲು ಪ್ರತ್ಯೇಕ ಇಲಾಖೆ ಸ್ಥಾಪಿಸಿ ಆಧುನಿಕ ತಂತ್ರಜ್ಞಾನ ಮೂಲಕ ತ್ವರಿತ ನಿಂದನೆಗೆ ಕಾರ್ಯಕ್ರಮ, ಸ್ಪಂದನೆಗೆ ತುಳುಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು. ಭೂ ಗ್ಯಾರಂಟಿ, ರಾಜ್ಯದ ಕೃಷಿಯೇತರ ಸ್ವತ್ತುಗಳನ್ನು ಈ ಖಾತೆ ಸೇರಿದಂತೆ ಸಮಗ್ರ ಡಿಜಿಟಲ್ RTCಗಳು ಮತ್ತು ಅರ್ಹ B ಖಾತೆಗಳು A ಖಾತೆಗಳಿಗೆ ಪರಿವರ್ತಿಸಿ ಭೂ ಮಾಲೀಕತ್ವದ ಹಕ್ಕುಗಳನ್ನು ಖಾತ್ರಿಪಡಿಸಿ ವ್ಯಾಜ್ಯಗಳನ್ನು ಕಡಿಮೆ ಮಾಡಲಾಗುವುದು. ಕರ್ನಾಟಕದ ಮೊಬಿಲಿಟಿ ಗ್ರೀನ್ ಮಿಷನ್, ರಾಜ್ಯದ ಎಲ್ಲ ನಗರ ಮತ್ತು ಪಟ್ಟಣ ವ್ಯಾಪ್ತಿಗಳಲ್ಲಿ ರಿಂಗ್ ರಸ್ತೆ, ಬೈಪಾಸ್ ಸೇರಿದಂತಹ ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಉಪಕ್ರಮಗಳನ್ನು ಕೈಗೊಳ್ಳುವುದು. ಅಭಿವೃದ್ಧಿ ವಲಯಗಳ ಅಧಿಸೂಚನೆ ಮಾಡಲಾಗುವುದು. ಇದರಿಂದ ನಗರದ
ಯೋಜಿತ ಬೆಳವಣಿಗೆಗೆ ಸಹಕಾರಿಯಾಗಲಿದೆ. ತೇಗದ ಸರಿ ವಾಣಿಜ್ಯ ಮೌಲ್ಯಗಳ ತೇಗ ಸೇರಿದಂತೆ ಇತರ ಮರಗಳನ್ನು ಜಮೀನು ಮಾಲಕರು ಅವರ ಜಮೀನಿನ ಪಕ್ಕದಲ್ಲಿರುವ ಸರ್ಕಾರಿ ಜಾಗದಲ್ಲಿ ಬಳಸುವ ಪ್ರೋತ್ಸಾಹ, ಸದರಿ ಮರಗಳ ಮಾರಾಟದಿಂದ ಬರುವ ರಾಜಸ್ವದ ಶೇಕಡ 70% ಭೂ ಮಾಲೀಕರಿಗೆ ನೀಡಲಾಗುವುದು. ಉದ್ದೇಶಿತ ಯೋಜನೆಗಳಲ್ಲದೆ ಹಿಂದಿನ ಪಂಚ ಗ್ಯಾರಂಟಿ ಯೋಜನೆಗಳು ಇನ್ನೂ ಹೆಚ್ಚು ನಿಖರವಾಗಿ ಮತ್ತು ಪಾರದರ್ಶಕವಾಗಿ ಜನರಿಗೆ ಮುಂದುವರೆಸಲು ಬಡವರ ಹಸಿವು ನೀಗಿಸುವ ಅನ್ನಭಾಗ್ಯ ಯೋಜನೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ 21,50,000 ಜನ ಫಲಾನುಭವಿಗಳಿರ್ತಾರೆ. ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯ, ಕುಟುಂಬ ನಿರ್ವಹಣೆ ಶಕ್ತಿ ಮತ್ತು ಸ್ವಾಭಿಮಾನದ ಸಂಕೇತವಾದಂತಹ ಗೃಹಲಕ್ಷ್ಮಿ ಯೋಜನೆ ಅಡಿ ಕುಟುಂಬದ ಯಜಮಾನಿ ಮಹಿಳೆಗೆ ಮಾಯಾನ 2,000 ರೂಪಾಯಿಗಳಂತ ಡಿಬಿಟಿ ಮೂಲಕ ಪಾವತಿ ಮಾಡಲಾಗುತ್ತಿದ್ದು, ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 5,03,000 ಫಲಾನುಭವಿಗಳಿದ್ದು ಇದುವರೆಗೆ 3,092 ಕೋಟಿ ರೂಪಾಯಿಗಳನ್ನು ಪಾವತಿಸಲಾಗಿದೆ. ಮಹಿಳಾ ಸಬಲೀಕರಣ ಜಿಲ್ಲಾ ಉಸ್ತುವಾರಿ ಸಚಿವರು ಪೊಲೀಸ್ ಇಲಾಖೆಯ ಬಿಳಿಯ ಬಣ್ಣದ ತೆರೆದ ವಾಹನದಲ್ಲಿ ಶ್ರೀ ಕರ್ನಾಟಕಕ್ಕೆ ಉದ್ಯಮ ದಿಗ್ಗಜರ ಮನ್ನಣೆ, ಜಿಂದಾಲ್ ಆಗಿರಬಹುದು, ವಾಲ್ಫೋರ್ಸ್ ಆಗಿರಬಹುದು, ಕ್ರಾಂತಿ ಉತ್ತರ ಕರ್ನಾಟಕದ ಕೈಗಾರಿಕಾ ಬೆಳವಣಿಗೆಯ ಹೊಸ ಕೇಂದ್ರವಾಗಿ ವಿಜಯಪುರ ಬೆಳೆಯುತ್ತಿದೆ. ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ.ಬಿ. ಪಾಟೀಲ್ರವರು ಪಥ ಸಂಚಲನ ತಂಡಗಳ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸಮಸ್ತ ಕೈಗಾರಿಕೆಯ ಆಶಾದಾಯಕ ಬೆಳವಣಿಗೆ ತಂಡಗಳ ಪರಿವೀಕ್ಷಣೆ. ತಂಡಗಳ ವೀಕ್ಷಣೆಯನ್ನು ಮಾಡಿ ಶಾಲಾ ಮಕ್ಕಳತ್ತ ಸಾರ್ವಜನಿಕರತ್ತ ಕೈ ಬೀಸಿ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳೊಂದಿಗೆ ಮತ್ತೆ ತೆರೆದ ವಾಹನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ.ಬಿ. ಪಾಟೀಲ್ ಅವರು ಬಂಡವಾಳ ಸೆಳೆಯುವ ಕಾರ್ಯ ನಿರಂತರವಾಗಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ.ಬಿ. ಪಾಟೀಲ್ರವರು ತಂಡಗಳ ವೀಕ್ಷಣೆಯನ್ನು ಮಾಡಿ ಮತ್ತೆ ವೇದಿಕೆ ಮೇಲೆ ಮುಂಭಾಗದಲ್ಲಿ ಶ್ರೀ ರಂಗಪ್ಪ RSI ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ವಿಜಯಪುರ ಅವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಬರ್ತಾ ಇದ್ದಾರೆ. ಎರಡನೆಯ ತಂಡ IRB ಘಟಕ ಶ್ರೀ ಪ್ರಸಾದ್ ಜನುಮಾನ RSI IRB ಘಟಕ. ಶ್ರೀ ಹೀರಪ್ಪ ಕೋಟಿ ಜಲನಗರ ಪೊಲೀಸ್ ಠಾಣೆಯ PSI ನಾಗರಿಕ ಪೊಲೀಸ್ ಪಡೆ. ಗೃಹ ರಕ್ಷಕ ದಳ HH ಮಾಲ್ದಾರ್ ಸಾರ್ಜೆಂಟ್
ಶಿವಾನಂದ ಚೆರೂರು ಸಮಾಜೇಶ್ವರ ಸಹಕಾರ ಅರಣ್ಯ ಇಲಾಖೆ ಶ್ರೀ ಜಗದೀಶ್ ಬಾಬುಳ್ಗಾಂವ್ DRFO अग्निशामक इलाके उमेश तळकेरी अग्निशामक ठाणाधिकारी सैनिक शाले निहाद ಬಂಥನಾಳ್ ಹವಾಲ್ದಾರ್ ಸರ್ಫರಾಜ್ ಖಾನ್ ಶ್ರೀ ಮಹೇಶ್ ಅವರ ನೇತೃತ್ವದಲ್ಲಿ ಸೀನಿಯರ್ ವಿಭಾಗ ಯುವತಿ ಹವಾಲ್ದಾರ್ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ 12 ದರ್ಗಾ ಕುಚಿ ಹಿರೇಮಠ್ ಶ್ರೀಮತಿ MM ತೆಲ್ಗಿಯವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ನಂದಾ ತಿಕೋಟಿಯವರ ಮಾರ್ಗದರ್ಶನ ಸಂಜನಾ ಘೋರಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ಕೊರಗಿ ಶ್ರೀ ಜಗಜ್ಯೋತಿ ಪ್ರೌಢಶಾಲೆ ಪುಲ್ಕೇಶ್ ನಗರ ಭಾರತ ಸಭಾದಳ ಭಾಗ್ಯಶ್ರೀ ಡೊಳ್ಳಿ ಶ್ರೀ XL ರಾಠೋಡ್ ಅವರ ಮಾರ್ಗದರ್ಶನ ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ವಿನಯ್ ಕುಮಾರ್ ಜೋಗೂರ್ NK ಕುಲಕರ್ಣಿಯವರ ಮಾರ್ಗದರ್ಶನ ನೀತಿ ಕಾಳೆಯವರ ಮಾರ್ಗದರ್ಶನದಲ್ಲಿ ಸ್ನೇಹ ಬಡಗಾನೂರ್ ಸ್ಕೌಟ್ ಮತ್ತು ಗೈಡ್ ತಂಡ ಸೆಂಟ್ ಜೋಸೆಫ್ ಶಾಲೆ सेंट जोसेफ शाले मुक्तांकर तोगलबागी अनिल तोरली ಅವರ ಮಾರ್ಗದರ್ಶನದಲ್ಲಿ गैलेक्सी शाले हमारी भाग्यश्री कोळे IT पटनाळ SG बडगेनವರ ಸಹಕಾರದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀ ಶಿವಚರಣ ಹಳ್ಳಯ್ಯ ಅಂಧ ಮಕ್ಕಳ ಶಾಲೆ ಶಾಹೀದ್ ಮಕಾಂದಾರ್ SR ರಣಸಿಕಾರಿ ಹಾಗೂ ಮನೋಜ್ ದೊಡ್ಮನಿಯವರ ಸಹಕಾರದಲ್ಲಿ ಅಂಧ ಮಕ್ಕಳು ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ತಂಡವನ್ನು ಅನುಸರಿಸಿ ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆ ವಿಜಯಪುರ ಪ್ರಶಾಂತ್ ದೇಶಪಾಂಡೆಯವರ ಸಹಕಾರದಲ್ಲಿ ಡಾಕ್ಟರ್ MB ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಕಾರ್ಯಕ್ರಮದ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಬಸಂತಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಮಾನ್ಯ ಶಾಸಕರು ವಿಧಾನಸಭೆ ವಿಜಯಪುರ ನಗರ ಮತಕ್ಷೇತ್ರ ಹಾಗೆಯೇ ಮಡಿವಾಳಪ್ಪ ಸಿದ್ದರಾಮಪ್ಪ ಕರ್ಜಿ ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ವಿಜಯಪುರ ಸಹೋದರಿ ಪೂಜ್ಯ ಮಹಾಪೌರರು ಸುಜಾತ ಜಾಧವ್ ಮೇಡಮ್ ಜಿಯವರು ಹಾಗೆಯೇ ಮಾನ್ಯ ಅಧ್ಯಕ್ಷರು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಶ್ರೀ ವಸಂತ್ ಸಿದ್ದರಾಮಪ್ಪ ಹೊನ್ವಡೆ ಗಂಗಾಧರ್ ಸಂಬಂಡಿ ಮಾನ್ಯ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ವಿಜಯಪುರ ತಂಡಗಳು ಗೌರವ ವಂದನೆಯನ್ನು ಸಲ್ಲಿಸಿ ತಮ್ಮ ಮೂಲ ಸ್ಥಾನಕ್ಕೆ ಹೋಗಿ ನಿಂತುಕೊಳ್ಳಿಕ್ಕೆ ಅತ್ಯಂತ ಆಕರ್ಷಕವಾಗಿ ಪಥ ಸಂಕಲನೆಯ ತಂಡಗಳನ್ನು ಮುನ್ನಡೆಸಲಿಕ್ಕೆ ಸಹಕಾರವನ್ನು ನೀಡಿದವರು ಪೊಲೀಸ್ IRB ವಾಕ್ಯವೃಂದ ಶ್ರೀ KS ಭಜಂತ್ರಿ AR SI DR ಘಟಕ ಶ್ರೀ SH ದುರ್ಗಾ ಸರ್ AR SHI IRB ಘಟಕ ಶ್ರೀ ಶೈಲಿ ಮಾನ್ಯ ಗ್ರಾಹಕರ ಪ್ರಾರಂಭದ ಅನುಮತಿ ದಂಡನಾಯಕರಾಗಿರ್ತಕ್ಕಂಥ IS ತೇಲಿ RPI AR ವಿಜಯಪುರ ಅವರು ಸ್ವಾತಂತ್ರ್ಯ ದಿನಾಚರಣೆಯ ಪಥ ಸಂಚಲನೆ ಗೌರವ ವಂದನೆ
ಹೌದು. ನಾಡಗೀತೆ ವೀರೇಶ್ ವಾದಿ ಹಾಗೂ ಕಣ್. ಭಾರತ ಜನನಿ ಗೌರವಾನ್ವಿತ ಥ್ಯಾಂಕ್ ಯು ಸರ್. ಮೊಬೈಲ್ ಹಾಂ